ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡುತ್ತಾ ಹೋಗ್ತಾನೆ. ಆತ ಮನೆಯನ್ನು ನೋಡ್ತಾನೆ. ಅದು ಮನೆಯಲ್ಲ, ಅರಮನೆ. ನೋಡಿ ಮುಗಿಸಲು 2 ಕಣ್ಣು ಸಾಲದು. ಹೊರಗಡೆ ಐಷಾರಾಮಿ ಕಾರುಗಳು ಸಾಲುಗಟ್ಟಿ ನಿಂತಿವೆ. ಕೊಟ್ಟಾರದ ಹೊರಂಗಣದಲ್ಲಿ ಅರಮನೆಯ ಒಡೆಯ ಕಪ್ಪು ಕೂಲಿಂಗ್ ಗ್ಲಾಸ್ ಒಂದನ್ನು ಹಾಕಿ ಐಷಾರಾಮಿ ಕುರ್ಚಿಯಲ್ಲಿ ಕುಳಿತಿದ್ದಾನೆ. ಅವನ ಪಕ್ಕದಲ್ಲಿ ಸುಂದರಿಯಾದಂತ ಪತ್ನಿಯೂ ಇದ್ದಾಳೆ. ತಂದೆ ತಾಯಿಯ ಸೇವೆಗೆ ಸದಾ ಸಿದ್ಧರಾಗೋ ಮಕ್ಕಳು ಇದ್ದಾರೆ. ಇದನ್ನೆಲ್ಲ ಗಮನಿಸಿದ ಭಿಕ್ಷುಕ ಹೇಳಿದ, ಓ ಯಜಮಾನ್ರೆ, ನೀವೆಷ್ಟು ಭಾಗ್ಯವಂತರು. ದೇವರು ನಿಮಗೆ ಎಷ್ಟು ಅನುಗ್ರಹ ನೀಡಿದ್ದಾನೆ. ನಿಜಕ್ಕೂ ನೀವು ಭಾಗ್ಯವಂತ. ನಿಮಗೆ ದೇವರು ಅರಮನೆ ನೀಡಿದಾನಲ್ಲವೇ? ನನಗೆ 1 ಇಂಚು ಭೂಮಿಯೂ ಇಲ್ಲ. ನಿಮಗೆ ದೇವರು ಐಷಾರಾಮಿ ಕಾರು ನೀಡಿದಾನಲ್ಲವೇ? ನನಗೆ ಸರಿಯಾದ ಚಪ್ಪಲಿಯೂ ಇಲ್ಲ. ನಿಮಗೆ ಸುಂದರಿಯಾದ ಪತ್ನಿಯೂ ಇದ್ದಾಳೆ. ನನಗೆ ಯಾರು ಹೆಣ್ಣು ಕೊಡೋರು ಸ್ವಾಮಿ? ಆದ್ದರಿಂದ ನನಗೆ ಮಕ್ಕಳು ಇಲ್ಲ. ನಿಜಕ್ಕೂ ನೀವು ಭಾಗ್ಯವಂತರು. ಇದನ್ನ ಕೇಳಿದ ಯಜಮಾನ ಭಿಕ್ಷುಕನೊಂದಿಗೆ ಹೇಳಿದ, ದೇವರು ನನಗೆ ನೀಡದಂತ ಒಂದು ದೊಡ್ಡ ಅನುಗ್ರಹವನ್ನ ನಿನಗೆ ನೀಡಿದ್ದಾನೆ. ಭಿಕ್ಷುಕ ಅಚ್ಚರಿಯೊಂದಿಗೆ ಅದೇನೆಂದು ಕೇಳ್ತಾನೆ. ಯಜಮಾನ ತನ್ನ ಕನ್ನಡಕವನ್ನ ತೆಗೆದು ಹೇಳ್ತಾನೆ, ದೇವರು ನನಗೆ 2 ಕಣ್ಣನ್ನು ನೀಡಿಲ್ಲ. ನಾನು ಕುರುಡ. ನನ್ನ ಎಲ್ಲ ಅನುಗ್ರಹವನ್ನು ನಿನಗೆ ನೀಡುವೆ. ನಿನ್ನ 2 ಕಣ್ಣುಗಳನ್ನು ನನಗೆ ನೀಡುವೆಯಾ? ಭಿಕ್ಷುಕ ಏನು ಮಾತನಾಡದೆ ಅಲ್ಲಿಂದ ಹೊರಬಂದ. ದೇವರು ಆ ಯಜಮಾನನಿಗೆ ನೀಡಿದಂತ ಅನುಗ್ರಹ ನನ್ನ 2 ಕಣ್ಣಿಗೆ ಸಮಾನವಲ್ಲ ಎಂಬ ವಾಸ್ತವವನ್ನು ಭಿಕ್ಷುಕ ಮನದಟ್ಟು ಮಾಡಿಕೊಂಡ. ಈ ಮಾನವ ಎಲ್ಲದಕ್ಕೂ ಬೆಲೆ ಕಟ್ತಾನೆ. ಆದರೆ ಭಗವಂತ ನಮಗೆ ಪುಕ್ಕಟೆಯಾಗಿ ಕೊಟ್ಟಂತ ಎಂದು ಬೆಲೆ ಕಟ್ಟಲಾಗದ ನಮ್ಮ ದೇಹದ ಒಂದೊಂದು ಅಂಗಾಂಗದ ಬಗೆಗೆ ನಮಗೆ ಎಚ್ಚರವೇ ಇರಲ್ಲ. ಅದನ್ನು ಅನುಗ್ರಹಿಸಿದ ಭಗವಂತನ ಬಗೆಗೆ ಕೂಡ. ದಿ ವರ್ಲ್ಡ್ ಫಾಸ್ಟೆಸ್ಟ್ ಡ್ರೈವರ್, ವಿಶ್ವದ ಅತ್ಯಂತ ವೇಗದ ಚಾಲಕ ಎಂಬ ಖ್ಯಾತಿಯ ಮೈಕಲ್ ಶುಮಾಕರ್ ಒಮ್ಮೆ ಅಪಘಾತಕ್ಕೊಳಗಾಗಿ ಕೋಮಾದಲ್ಲಿದ್ರು. ಕುತ್ತಿಗೆಯ ಭಾಗದ ನರಗಳು ಛಿದ್ರಗೊಂಡ ಕಾರಣ ಅದನ್ನ ಸರಿಪಡಿಸಲು ಆಸ್ಪತ್ರೆಯಲ್ಲಿ ತಗುಲಿದಂತ ಒಟ್ಟು ಮೊತ್ತ 109 ಕೋಟಿ ರೂಪಾಯಿ. ಆದರೂ ಸರಿಯಾದ ರೀತಿಯಲ್ಲಿ ಶುಮಾಕರ್ನಿಗೆ ಇಂದು ತಲೆ ಎತ್ತಲು ಸಾಧ್ಯವಿಲ್ಲ. ಹಾಗಾದ್ರೆ ಕುತ್ತಿಗೆಯಲ್ಲಿನ ನರಗಳ ಬೆಲೆ ಎಷ್ಟು? ನಮ್ಮ 2 ಕಣ್ಣುಗಳ ಬೆಲೆ, ಬ್ರೈನ್ ಅಥವಾ ಕಿಡ್ನಿಯ ಬೆಲೆ? ನಮ್ಮ ಶರೀರದ ಕುರಿತು ಚಿಂತಿಸುವಾಗ ನಾವು ಕೋಟ್ಯಾಧಿಪತಿಗಳೇ. ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು ಎಂಬ ಡಿವಿಜಿಯವರ ವಚನ ಅಕ್ಷರಕ್ಷ ಸತ್ಯ. ಈ ಪ್ರಪಂಚದಲ್ಲಿ ಎಲ್ಲರಿಗೂ ಸಂತೋಷ ಇದೆ, ಎಲ್ಲರಿಗೂ ಸುಖ ಇದೆ. ಆದ್ರೆ ಇನ್ನೊಬ್ಬರ ಸುಖದಿಂದ ನಾವು ದುಃಖಿತರಾಗ್ತಾ ಇದೀವಿ ಬಂಧುಗಳೇ. ದೇವರ ಅನುಗ್ರಹಕ್ಕೆ ಕೃತಜ್ಞರಾಗಿರಬೇಕೆ ವಿನಃ ಕೃತಜ್ಞರಾಗಬಾರದಲ್ಲವೇ? ಒಂದು ಅದ್ಭುತವಾದಂತಹ ಸುಂದರವಾದ ಕತೆ ಬಂಧುಗಳೇ. ಎಂತಹ ವಿಡಿಯೋಗಳನ್ನ ಶೇರ್ ಮಾಡ್ತಾನೆ ಇರ್ತೀವಿ. ವಾಟ್ಸ್ಆಪ್ ನಲ್ಲಿ 100 ವಿಡಿಯೋಗಳು ಬರ್ತಾನೆ ಇರುತ್ತೆ. ದಯವಿಟ್ಟು ಇಂತಹ ಒಂದು ವಿಡಿಯೋವನ್ನ ದಯವಿಟ್ಟು ಶೇರ್ ಮಾಡಿ, ವೈರಲ್ ಮಾಡಿ. ಇಂತಹ ಒಂದು ವಿಡಿಯೋವನ್ನ ನೀವು ವೈರಲ್ ಮಾಡಿದ್ರೆ ನನಗೆ ಮುಂದೆ 100 ವಿಡಿಯೋಗಳನ್ನ ಮಾಡ್ಲಿಕ್ಕೆ ಶಕ್ತಿ ತುಂಬಿದಂತಾಗುತ್ತೆ. ಇಂತಹ 100 ಕಥೆಗಳನ್ನ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಶೇರ್ ಮಾಡಿ ಬಂಧುಗಳೇ. ಮತ್ತೆ ಸಿಗ್ತೇನೆ ನಾಳೆ ಮತ್ತೆ ಅದ್ಭುತವಾದಂತ ಕಥೆಯೊಂದಿಗೆ.